ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ. ಸ್ವತಃ ಡಿಕೆ ಶಿವಕುಮಾರ್ ಕೂಡ ಇದನ್ನ ಹೇಳಿದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಸ್ವತಃ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ನವೆಂಬರ್ಗೆ ಯಾವ ಕ್ರಾಂತಿ ಆಗಲ್ಲ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕುಳಿತಿದ್ದಾರೆ. ನಮ್ಮ ಹೈಕಮಾಂಡ್ ಎಲ್ಲಾ ತೀರ್ಮಾನ ಮಾಡುತ್ತೆ, ಈ ಬಗ್ಗೆ ಮಾತನಾಡಬಾರದೆಂದು ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರೇ ಹಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಬಯಸ್ತೀನಿ, ಇದು ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಹೊಸ ಬಾಂಬ್ ಸಿಡಿಸಿರೋ ರೀತಿ. ಡಿಕೆ ಶಿವಕುಮಾರ್ಗೂ ಸಿಎಂ ಆಗಬೇಕು ಅಂತ ಆಸೆ ಇದೆ, ಡಿಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತೇನೆ, ಆದ್ರೆ ಈ 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ. ಇದು ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಕೊಟ್ಟಿರೋ ಹೇಳಿಕೆ. ಬದಲಾವಣೆ ಕ್ರಾಂತಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೇನು ಕ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ, ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮಾಧ್ಯಮದಲ್ಲಿ ಮಾತಾಡಿ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಏನಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿಕೆ ಕೊಟ್ಟಿದ್ರು, ಈ ಥರ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿಕೆ. ಮೊನ್ನೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು ಅವರು ಹೇಳಿಕೆನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ ಅಂದರೆ ಸರಿ, ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡಬೇಕಾಗಿರೋದು ಯಾವುದು? ಹೈಕಮಾಂಡ್ ಮಾಡಬೇಕಾಗಿರೋದು. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ಗೆರೆ ದಾಟಲ್ಲ. ಕೆಲವರು ಅಶೋಕ್ ಬಿಜೆಪಿ ಅವ್ರಿಗೆ ಏನು ಕೆಲಸ? ಈಗ ದಸರಾನೇ ಮಾಡಲ್ಲ ಅಂದ್ರೆ ಅಶೋಕ್ ಅವರು. ಅಶೋಕ್ ಅವ್ರು ಹೇಳಿದ್ರೆ ಯಾವ ಥರ ಒಂದು ಮಾತು ಸತ್ಯ ಆಗಿದೆ ಅಂದರೆ, ಒಂದು ತೋರಿಸಿ ನನಗೆ ಉದಾಹರಣೆ. ಅಶೋಕ್ ಅವ್ರು ಯಾವಾಗ ಏನಾರು ಹೇಳಿದ್ರಲ್ಲ, ಅದು ಒಂದು ಯಾವುದನ್ನ ಆಗಿರೋದು ಹೇಳಿ ನೀವು. ಈಗ ಏನಂದ್ರು, ಹೋದ ವರ್ಷ ಈ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡಲ್ಲ ಬರೋ ವರ್ಷ ಅಂದರು. ಮಾಡಿಲ್ವ ಸಿದ್ದರಾಮಯ್ಯ ಅವರು? ಹಾಗಾಗಿ ಅವ್ರ ಪಕ್ಷದ ನೋಡ್ಕೊಳ್ಳಿ. ಇಂಟ್ರಲ್ ಅವ್ರ ಪಕ್ಷದಲ್ಲಿ 5-6 ಗುಂಪಾಗಿದೆ. ನಮ್ಮ ಪಕ್ಷದ ವಿಚಾರ ಬಿಟ್ಟಾಗಿ ಅಂತೇಳಿ ಅವ್ರ ಪಕ್ಷನೇ ನೆಲ್ಲ ಕಿಚ್ಚಿದೆ. ಇನ್ನು ಅವ್ರು ಈ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಕನಿಷ್ಠ 15 ವರ್ಷ ಆಯ್ತು. ಇವತ್ತು ಬರೆದಿಕೊಳ್ಳಿ, ಮಂಡ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆನ ಕೊಟ್ಟರಂತ ಬರೆದಿಕ್ಕೊಳ್ಬೇಕು ನೀವು. 28ರಲ್ಲೂ ನಮ್ಮದೇ ಸರ್ಕಾರ. ಇವತ್ತೇನು 140 ಇದ್ದೀವಿ, ನೆಕ್ಸ್ಟ್ 150 ದಾಟ್ತೀವಿ. ನಾವು 150 ದಾಟ್ತೀವಿ. ಜನ ಬೆಂಬಲ ಇದೆ ನಮಗೆ. ಅಶೋಕ್ ಬಿಜೆಪಿ ಅವ್ರಿಗೆ ಏನು ಕೆಲಸ? ಈಗ ದಸರಾನೇ ಮಾಡಲ್ಲ ಅಂದ್ರೆ ಅಶೋಕ್ ಅವರು. ಅಶೋಕ್ ಅವ್ರು ಹೇಳಿದ್ರೆ ಯಾವ ಥರ ಒಂದು ಮಾತು ಸತ್ಯ ಆಗಿದೆ ಅಂದರೆ, ಒಂದು ತೋರಿಸಿ ನನಗೆ ಉದಾಹರಣೆ. ಅಶೋಕ್ ಅವ್ರು ಯಾವಾಗ ಏನಾರು ಹೇಳಿದ್ರಲ್ಲ, ಅದು ಒಂದು ಯಾವುದನ್ನ ಆಗಿರೋದು ಹೇಳಿ ನೀವು. ಈಗ ಏನಂದ್ರು, ಹೋದ ವರ್ಷ